ಮೈಸೂರಿನಲ್ಲಿ ಸದ್ಯಕ್ಕೆ ವೈರಲ್ ಆಗ್ತಾ ಇರುವ, ಎಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಪೇಜ್ ತೆಗೆದ್ರು ಅಪ್ಕಮಿಂಗ್ ಇವೆಂಟ್ ಅಂತ ವೈರಲ್ ಆಗ್ತಾ ಇದೆ ಅಂದರೆ ಅದು PKD ಸ್ಪೋರ್ಟ್ಸ್ ಫೆಸ್ಟಿವಲ್. ಸೊ ಈ ಸ್ಪೋರ್ಟ್ಸ್ ಅಂತ ಮಾತಾಡ್ತಾ ಇದೀವಲ್ಲ, ಹಾರ್ಸ್ನ ಬಳಸಿ ಒಂದು ಸ್ಪೋರ್ಟ್ ಆಕ್ಟಿವಿಟಿ ಮಾಡುವಾಗ ಹಾರ್ಸ್ ಕೂಡ ಒಂದು ಜೀವಿ. ನನಗೆ ಹೆಂಗೆ ಬೇಕೋ ಹಂಗಂಗೆ ನಾನು ಬಳಸೋಕ್ಕಾಗೋದಿಲ್ಲ. ಅದಕ್ಕೂ ಒಂದು ಇಮೋಷನ್ಸ್ ಇರುತ್ತೆ, ಸೆನ್ಸಿಟಿವಿಟಿ ಇರುತ್ತೆ, ರೆಸ್ಪಾನ್ಸ್ ಮಾಡುವ ಒಂದು ಸ್ಪೇಸ್ ಇರುತ್ತೆ. ನನಗೆ ಖುಷಿ ಆಯಿತು ಅಂದ ತಕ್ಷಣ ಅದು ಖುಷಿಯಾಗಿರ್ಬೇಕು ಅಂತಿಲ್ಲ. ನನಗೆ ಫಾಸ್ಟಾಗಿ ಹೋಗ್ಬೇಕು ಅನ್ಸಿದ ತಕ್ಷಣ ನಾನು ಎಳಿಬಹುದು, ಬಟ್ ಅದು ಹೋಗಲೇಬೇಕು ಅಂತಿಲ್ಲ. ಅದಕ್ಕೂ ಅನ್ನಿಸ್ಬೇಕು ನಾನು ಹೋಗ್ಬೇಕು, ಇವ್ರ ಮಾತು ಕೇಳಬೇಕು ಅಂತ. ಸೊ ಆಸ್ ಎನ್ ಅನಿಮಲ್, ಹೌ ಸೆನ್ಸಿಟಿವ್, ಹೌ ರೆಸ್ಪಾನ್ಸಿವ್ ಇಸ್ ಅ ಹಾರ್ಸ್? ನಿಮ್ಗೆ ನಿಮ್ ಸ್ಟುಡಿಯೋದಲ್ಲಿ ಬೇಕಾದ್ರೂ ಕರ್ಕೊಂಡ್ ಕುದುರೆ ನಿಲ್ಲಿಸಬಹುದು. ಅಂದ್ರೆ ಬಾಂಡಿಂಗ್ ಬಿಟ್ವೀನ್ ಯು ಅಂಡ್ ದ ಹಾರ್ಸ್ ಅಷ್ಟೇನೆ. ನೀವು ಬಾಂಡಿಂಗ್ ಹೆಂಗ್ ಇಟ್ಕೊಂಡಿರ್ತಾರೆ ಹಂಗೆ ಪರ್ಫಾರ್ಮ್ ಮಾಡುತ್ತೆ. ನೀವು ಖುಷಿಯಾಗಿದೆ, ಅದು ಖುಷಿಯಾಗಿದೆ. ನೀವು ದುಃಖದಲ್ಲಿದ್ರೆ ಅದು ದುಃಖ ಪಡುತ್ತೆ. ಯಾಕಂದ್ರೆ ನೀವು ದುಃಖದಲ್ಲಿ ಇದ್ದೀರಿ ಅಂತ ದುಃಖ ಪಡುತ್ತೆ. ನಿಮ್ಮನ್ನ ದುಃಖದಿಂದ ಹೇಗೆ ಆಚೆ ತರಬೇಕು ಅನ್ನೋದು ಅದು ಗೊತ್ತಿರುತ್ತೆ. ನೀವು ದುಃಖದಲ್ಲಿ ಇದ್ದೀರ ಅನ್ನೋದು ಅರ್ಥ ಮಾಡ್ಕೊಳುತ್ತೆ. ನೀವು ಹೇಳೋದೇ ಬೇಕಾಗಿಲ್ಲ ಅದಕ್ಕೆ. ಈಗ ನಮ್ಮ ಹತ್ರ ಯಾರೋ ಬಂದು ಕೇಳ್ತಾರೆ, ನಿಮ್ದು ಯಾವ್ದು ಸರ್ ಫೇವ್ರೇಟ್ ಹಾರ್ಸು, ನಿಮ್ಮದಲ್ಲಿ ಯಾವ್ದು ಫೇವ್ರೇಟ್? ನಾನು ಹೇಳ್ತೀನಿ, ನಾನು ಎಲ್ಲಾನು ಫೇವ್ರೇಟ್. ಹಾರ್ಸೇ ಫೇವ್ರೇಟ್ ಅಂತ ಅಲ್ಲ, ಎಲ್ಲಾ ಹಾರ್ಸು ಫೇವ್ರೇಟ್. ಎಲ್ಲಿ ಎಷ್ಟಿದೆ ಅಷ್ಟು ಫೇವ್ರೇಟ್. ಎಲ್ಲ ಹಾರ್ಸಸ್ನು ಅದೇ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಅದರಿಂದ ಅವಳು ಎಲ್ಲವೂ ಈಕ್ವಲ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ನಾನು ಆಗ್ಲೇ ಹೇಳ್ದಂಗೆ ನನ್ನ ನಾಲೆಜ್ ಏನಿದೆ ನನ್ನ ಮಕ್ಕಳಿಗೆ ಶೇರ್ ಮಾಡ್ತಾ ಇದ್ದೀನಿ. ಆ ನಾಲೆಜ್ ಶೇರ್ ಮಾಡಿದ್ರೆ ಎಲ್ಲರೂ ಅದೇ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಅದರಿಂದ ಅದೇ ತರ ರಿಸಲ್ಟ್ ಇದೆ. ಅಬ್ಸಲ್ಯೂಟ್ಲಿ. ಅದಕ್ಕೆ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹೂಫ್ಬಿಟ್ ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ ನಿಮ್ಮ ಮಕ್ಕಳೆಲ್ಲ. ಹೌದು, ನಾವು ಆಗ್ಲೇ ಹೇಳ್ದಂಗೆ ನಮ್ಮ ಮೈಸೂರು ಹಿಸ್ಟ್ರಿ ಹೊಟ್ಟೋಗ್ತಾ ಇದೆ, ಹಾರ್ಸ್ ಕಲ್ಚರ್ ಹೊಟ್ಟೋಗ್ತಾ ಇದೆ. ನಮ್ಮ ಸೌತ್ ಅಲ್ಲಿ ನಮಗೆ ಕುದುರೆ ಹಾರ್ಸ್ ಕಲ್ಚರ್ ಅಂತೂ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಅದರ್ ಸ್ಟೇಟ್. ಸೊ ನಾವು ಅದನ್ನ ವಾಪಸ್ ತರಬೇಕು ಅನ್ನೋ ಉದ್ದೇಶದಿಂದ ಇಂಡಿಜಿನಸ್ ಹಾರ್ಸ್ ನ ಪ್ರಮೋಟ್ ಮಾಡ್ಬೇಕು. ಪ್ರಮೋಟ್ ಮಾಡೋದು ನಾವು ಪ್ರಮೋಟ್ ಮಾಡಲ್ಲ, ಜನಗಳಿಗೆ ಅದನ್ನ ಅರ್ಥ ಮಾಡಿಸ್ಕೊಡ್ಬೇಕು. ಎಲ್ಲರೂ ಇಡ್ಲಿ ಸಾಕ್ಲಿ, ಅದರಿಂದ ಎಲ್ಲರಿಗೂ ಸಾಕಷ್ಟು ಒಳ್ಳೇದಾಗತ್ತೆ. ಈಗ ಅದನ್ನ ಇಡಬೇಕು ಅಂತ ನಾನು ಇಟ್ಟೆ. ನಾವು ತಗೊಂಡ್ವಿ, ನಮ್ 4 ಕುದುರೆ ಇಷ್ಟ ಇದೆ ಅನ್ಬಿಟ್ಟು ನಾವು 4 ಕುದುರೆ ತಗೊಂಡು ಇಟ್ಕೊಂಡಿದ್ವಿ. ನಮ್ಮ ಮನೆಯಲ್ಲಿ ನಾವು 3 ಜನ ರೈಡ್ ಮಾಡ್ತೀವಿ, ನಾನು, ನನ್ನ ವೈಫ್, ನನ್ನ ಮಗ. ಒಂದ್ ಯಾರು ಗೆಸ್ಟ್ ಬಂದ್ರೆ ನಿಮ್ಮಂತವ್ರು ಬಂದ್ರೆ ರೈಡ್ ಮಾಡ್ಲಿ ಅಂತ ಇಟ್ಕೊಂಡಿದ್ದೆ. ಸೊ ಎಲ್ಲರೂ ಬಂದು ಸಜೆಸ್ಟ್ ಮಾಡಕ್ ಶುರು ಮಾಡಿದ್ರು, ನಾ ಬೇರೆಯವರು ರೈಡ್ ಮಾಡ್ಬೇಕು, ಬೇರೆಯವರು ಕಲಿಬೇಕು, ಸೊ ಅವ್ರಿಗೂ ಆಪರ್ಚುನಿಟೀಸ್ ಕೊಡಿ, ಏನಿದೆ ನೀವು ಫೀಸ್ ತಗೊಳ್ಳಿ, ಸೊ ಅದನ್ನ ಮೇಂಟೈನ್ ಮಾಡಿ ಅಂತ ಹೇಳಿ. ಸೊ ವಿ ಹ್ಯಾವ್ ಡಿಸೈಡೆಡ್ ಆನ್ ಮೇಕ್ಲಾ ಹತ್ರ ಬಂದವರು ಕೇಳ್ಕೊಂಡು ಹೇಳಿದ್ರು. ಸೊ ವಿ ಹ್ಯಾವ್ ಡಿಸೈಡೆಡ್ ನೀನ್ ಯಾತಕ್ಕೆ ಮಾಡ್ಬಾರ್ದು ಅಂತ. ಸೊ ನನ್ಗೊಂದು ಆಪರ್ಚುನಿಟಿ, ಕುದುರೆ ಇಷ್ಟ ಅಲ್ಲ, 4 ಇಟ್ಕೊಂಡಿದ್ದೆ, 40 ಇಟ್ಕೊಬಾರ್ದು, 400 ಇಟ್ಕೋಬಹುದಲ್ಲ, ವೈ ನಾಟ್ ಆತರ. ಸೊ ವಿ ಸ್ಟಾರ್ಟೆಡ್. ಹಂಗೆ ಕುದುರೆಗಳು ಬರಕ್ ಶುರು ಆಯ್ತು, ಮಾಡಕ್ ಶುರು ಮಾಡಿದ್ವಿ. ಅದೇ ತರ ರೆಸ್ಪಾನ್ಸ್ ಅಂದ್ರೆ ನಾವ್ ಏನ್ ಅನ್ಕೊಂಡ್ವಿ ಮಾಡ್ತಾ ಇರೋದ್ರಿಂದ ನ್ಯಾಷನಲ್ಸ್ ವರ್ಗು ಮಕ್ಕಳು ಸೆಲೆಕ್ಟ್ ಆಗೋದ್ರು. ಇನ್ನು ಮುಂದೆ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಮಾಡ್ತಾರೆ.